ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಗಾಲದಲ್ಲಿ ಜಿರೇನಿಯಂ ಗಿಡನ ಹೇಗೆ ಕೇರ್ ಮಾಡೋದು ಅಂತ ನೋಡೋಣ. ಜಿರೇನಿಯಂ ಒಂದು ಪರ್ಮನೆಂಟ್ ಫ್ಲವರಿಂಗ್ ಪ್ಲಾಂಟ್. ಇದನ್ನು ಕಟ್ಟಿಂಗಿಂದ ನಾವು ಪ್ರೊಪಗೇಟ್ ಮಾಡ್ಕೊತಾ ಇದ್ದರೆ ನಮಗೆ ಎಕ್ಸ್ಟ್ರಾ ಗಿಡಗಳು ಸಿಗ್ತಾ ಹೋಗುತ್ತೆ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಹೀಟ್ ಕೂಡ ತುಂಬ ಜಾಸ್ತಿ ಇದೆ, ಹೊರಗಡೆ ಟೆಂಪ್ರೇಚರ್ ಕೂಡ ತುಂಬ ಜಾಸ್ತಿ ಇದೆ. ಹಾಗಾಗಿ ಮಧ್ಯಾಹ್ನದ ಬಿಸಿಲನ್ನು ಅವಾಯ್ಡ್ ಮಾಡೋದ್ರಿಂದ ಈ ಥರ ಗಿಡ ತುಂಬ ಹೆಲ್ದಿಯಾಗಿರುತ್ತೆ. ಬೇಸಿಗೆಗಾಲದಲ್ಲಿ ಸಾಮಾನ್ಯವಾಗಿ ಹೂಗಳ ಸಂಖ್ಯೆ ಕೂಡ ಕಮ್ಮಿ ಇರುತ್ತೆ ಮತ್ತು ಬಿಟ್ಟಿರೋ ಹೂ ಸೈಜ್ ಕೂಡ ತುಂಬ ಕಡಿಮೆ ಇರುತ್ತೆ. ನಾವು ತಿಂಗಳಿಗೆ ಒಂದು ಸತಿ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದ್ರಿಂದ ಬೇಸಿಗೆಗಾಲದಲ್ಲೂ ಕೂಡ ನಾವು ಈ ರೀತಿ ಹೂಗಳನ್ನ ಪಡ್ಕೊಬೋದು. ಜಿರೇನಿಯಮಲ್ಲಿ 2 ರೀತಿ ಬರುತ್ತೆ. ಮುಂಚೆ ಎಲ್ಲ ತುಂಬ ಉದ್ದ ಬರ್ತಿತ್ತು, ಅದು ಹಳೆ ವೆರೈಟಿ. ಈಗ ಡ್ವಾರ್ಫ್ ವೆರೈಟಿ ಅಂದರೆ ಚಿಕ್ಕ ಗಿಡದಲ್ಲಿ ಗಿಡ ತುಂಬ ಹೂ ಬಿಡ್ತಾ ಹೋಗುತ್ತೆ. ನಮಗೆ ಆ ರೀತಿ ನೋಡಬೇಕು ಅಂತಂದರೆ ವಿಂಟರ್ ಸೀಸನಲ್ಲಿ ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಜಿರೇನಿಯಮ್ಗೆ ನೀರು ಜಾಸ್ತಿ ಆದರೂ ಕೂಡ ಗಿಡ ಕೊಳಿತಾ ಬರುತ್ತೆ. ಈ ರೀತಿ ಕೆಳಗಿಂದ ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿ ಪೂರ್ತಿ ಗಿಡ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಈ ರೀತಿ ಆಗಿರೋ ಗಿಡಗಳನ್ನ ಕಟ್ ಮಾಡಿ ತೆಗಿಬೇಕು. ಹಾಗೆ ಇದರಲ್ಲಿ ಒಣಗಿರೋ ಎಲೆ ಕೂಡ ಆಗಾಗ ನೋಡಿ ತೆಗಿತಾ ಇರಬೇಕು. ಒಣಗಿರೋ ಎಲೆ, ಹೂವು ಮತ್ತು ಸ್ಟಾಕ್ ಅಂದರೆ ಕಡ್ಡಿ, ಹೂ ಆಗಿರೋ ಕಡ್ಡಿಯನ್ನು ಸ್ಟಾಕ್ ಅಂತ ಹೇಳ್ತೀವಿ. ಅದನ್ನು ಸಹ ಕೂಡ ನೋಡಿ ಆಗಾಗ ತೆಗಿತಾ ಇರಬೇಕು. ಮತ್ತು ವೀಕ್ ಆಗಿರೋ ಬ್ರಾಂಚಸ್ನ ಆಗಾಗ ಕಟ್ ಮಾಡಬೇಕು. ಆ ಕಟ್ ಮಾಡಿರೋ ಬ್ರಾಂಚ್ ಏನಾದರೂ ಹಸಿರಾಗಿದ್ದರೆ ಅದು ಚೆನ್ನಾಗಿದೆ, ಅಥವಾ ಬ್ಲ್ಯಾಕ್ ಆಗಿದ್ದರೆ ಆ ಗಿಡ ಕೊಳ್ತಿದೆ ಅಂದರ್ಥ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಗಿಡ ಸ್ವಲ್ಪ ನಾರ್ಮಲ್ ಆಗಿಲ್ಲ. ಸೊ ಇದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಈ ಥರ ಗಿಡಗಳನ್ನ ನಾವು ಕಟ್ ಮಾಡಿ ತೆಗೆಯೋದು ಒಳ್ಳೆಯದು. ಇದು ಪ್ಲಾಂಟ್ ಅಥವಾ ಇನ್ಸೆಕ್ಟಿಂದ ಆಗಿರಬಹುದು ಬಹುಶಃ. ನಾವು ಅದನ್ನು ನೋಡಿ ಆಗಾಗ ರಿಮೂವ್ ಮಾಡ್ತಾ ಇರಬೇಕು. ಇದು ಮೇಲಿಂದ ಪೂರ್ತಿ ಗಿಡ ಒಣಗ್ತಾ ಇದೆ, ಬಟ್ ಕೆಳಗಡೆ ಇರೋ ಬ್ರಾಂಚ್ ಏನಿದೆ ಅದು ಹಾಗೆ ಹಸಿರಾಗಿದೆ. ಬಟ್ ಅದು ಗಿಡದ ಪೂರ್ತಿ ಗ್ರೋತಿಗೆ ಅಫೆಕ್ಟ್ ಮಾಡೋದ್ರಿಂದ ಆ ಥರ ಬ್ರಾಂಚಸ್ನ ಕಟ್ ಮಾಡಿ ತೆಗಿಬೇಕಾಗತ್ತೆ. ಜಿರೇನಿಯಮಲ್ಲಿ ನೀರು ಜಾಸ್ತಿ ಆಗಬಾರ್ದು. ನೀರು ಜಾಸ್ತಿ ಆದರೆ ಗಿಡ ಪೂರ್ತಿ ಕೊಳೆತು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೇಲಿನ ಮಣ್ಣು ಮಾತ್ರ ಡ್ರೈ ಆಗಿದ ಮೇಲೆ ನಾವು ನೋಡಿಕೊಂಡು ಆಗಾಗ ನೀರು ಕೊಡ್ತಾ ಇರಬೇಕಾಗುತ್ತೆ. ಮತ್ತು ಗಿಡನ ಬುಷಿಯಾಗಿ ಇಟ್ಕೊಳ್ಳೋದು ಇನ್ನೊಂದು ಮೆಥಡ್ ಏನಂತಂದರೆ ಆಗಾಗ ಪ್ರೂನಿಂಗ್ ಮಾಡ್ತಾ ಇರಬೇಕು. ಎಲ್ಲಿ ಈ ರೀತಿ ಒಣಗಿದೆ ಅಥವಾ ಏನು ಡ್ರೈ ಆಗಿದೆ ಅದನ್ನು ಕೆಲವು 1-2 ಇಂಚ್ ಬಿಟ್ಟು ಕೆಳಗೆ ಕಟ್ ಮಾಡೋದ್ರಿಂದ ಅದು ಡಿಸೀಸ್ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸುಮಾರು ಲೆಂತ್ ಬಿಟ್ಟೆ ಕಟ್ ಮಾಡಿದ್ದೀನಿ. ಅಲ್ಲಿ ಕೆಳಗೆ ಏನು ನ್ಯೂ ಗ್ರೋತ್ ಇದೆ ಅದು ಹೊಸ ಗಿಡಗಳು ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಗಿಡ ಕೂಡ ಪೂರ್ತಿ ಒಣಗೋಗಿದೆ. ಎಲೆಗಳು ಕಟ್ಟಿಂಗ್ಸ್ ಹಾಕಿದ್ದು ಏನೇನಿದೆ ಅದು ಕೂಡ ಒಣಗಿದೆ. ಅದನ್ನು ನೋಡಿಕೊಂಡು ಕೂಡ ಆಗಾಗ ತೆಗಿತಾ ಇರಬೇಕು. ಜಿರೇನಿಯಮ್ಸಲ್ಲಿ ಈ ಗಿಡಕ್ಕೆ ಯಾವ ರೋಗದ ಬಾಧೆ ಇರೋದಿಲ್ಲ. ಒಂದು ಪಕ್ಷ ಇದರಲ್ಲಿ ಯಾವುದೇ ರೋಗ ಬಂದರೂ ಕೂಡ ನಾವು ಆಗಾಗ ನೀಮ್ ಆಯಿಲ್ನ ಸ್ಪ್ರೇ ಮಾಡಬೇಕು. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ಪಿಂಚಿಂಗ್ ಅಂತ ಹೇಳ್ತಾರೆ. ಅಂದರೆ ಗಿಡದ ತುದಿಯನ್ನು ಚಿವುಟಬೇಕು. ಇದು ಚಿವುಟ್ಲಿಲ್ಲ ಅಂತಂದರೆ ಗಿಡ ಒಂದೇ ನೇರವಾಗಿ ಬೆಳೆದು ಒಂದೇ ಒಂದು ಕಡ್ಡಿಲಿ ಹೂ ಬರುತ್ತೆ. ನಾವು ಪಿಂಚಿಂಗ್ ಮಾಡಿಕೊಂಡ್ರೆ ಈ ರೀತಿ ಗಿಡ ತುಂಬ ಬುಷಿಯಾಗಿ ಎಲ್ಲ ತುದಿಯಲ್ಲೂ ಹೂ ಬರ್ತಾ ಹೋಗುತ್ತೆ. ಇದು ಸಣ್ಣ ಗಿಡದಿಂದನೇ ನಾವು ಪಿಂಚಿಂಗ್ ಮಾಡ್ಕೊಂಡಿರೋದ್ರಿಂದ ಈ ರೀತಿ ನಮಗೆ ಗಿಡ ಬುಷಿಯಾಗಿ ಇರುತ್ತೆ. ಮತ್ತು ಎಲೆಗಳ ಸೈಜ್ ಕೂಡ ಬಿಸಿಲು ಇರೋದ್ರಿಂದ ಸಣ್ಣ ಆಗಿದೆ. ಇದು ಡ್ವಾರ್ಫ್ ಗಿಡ. ಇದನ್ನು ನಾವು ಎಷ್ಟು ಪಿಂಚಿಂಗ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಹೂ ಬರುತ್ತೆ. ಇದು ಲೀಫ್ ಕೂಡ ವೇರಿಗೇಟೆಡ್ ಇದೆ. ಇದು ಜಿರೇನಿಯಂ ಐವಿ ಅಂದರೆ ಬಳ್ಳಿ ರೀತಿ ಹೂ ಬಿಡುತ್ತೆ. ಇದು ನಾರ್ಮಲ್ ಜಿರೇನಿಯಂ. ಇದೆಲ್ಲ ಹಳೆ ಕಾಲದ ಜಿರೇನಿಯಂ ಅಂದರೆ ಮುಂಚೆ ಇದ್ದಿದ್ದ ಜಿರೇನಿಯಮ್ಮು. ಈಗ ಜಿರೇನಿಯಮಲ್ಲಿ ಕೂಡ ತುಂಬ ರೀತಿ ಬಂದಿದೆ. ಅದನ್ನು ನಾವು ವೆರೈಟಿ ಮೇಲೆ ನೋಡಿಕೊಂಡು ನಮಗೆ ಯಾವುದು ಸೂಟಬಲ್ ಆಗುತ್ತೆ, ಹ್ಯಾಂಗಿಂಗ್ ಪಾಟಿಗೆ ಅಥವಾ ಈ ರೀತಿ ಕಂಟೈನರ್ಸ್ಗೆ, ಈ ರೀತಿ ಪ್ಲ್ಯಾಂಟ್ಸ್ ಎಲ್ಲ ಹ್ಯಾಂಗಿಂಗ್ ಪಾಟಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಜಿರೇನಿಯಂ ಹೈವಿ. ನಾವು ಯಾವ ರೀತಿ ಗಿಡ ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ. ಈ ಜಿರೇನಿಯಮ್ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ ಇದರಲ್ಲಿ ಬರೋ ಫ್ರೇಗ್ರೆನ್ಸಿಂದ ಸೊಳ್ಳೆಗಳು ಕೂಡ ಕಮ್ಮಿ ಆಗುತ್ತೆ. ಇದನ್ನು ಮನೆ ಫ್ರಂಟ್ ಡೋರಲ್ಲಿ ಇಟ್ಕೊಳ್ಳೋದ್ರಿಂದ ಸೊಳ್ಳೆಗಳ ಬಾಧೆ ಕೂಡ ಇರೋದಿಲ್ಲ. ಈ ರೀತಿ ಹೂ ಬಿಟ್ಟರೆ ನಮಗೆ ಸುಮಾರು 2-3 ವಾರ ಇರುತ್ತೆ. ಬಿಸಿಲು ಮತ್ತು ನೀರಿಂದ ಡ್ಯಾಮೇಜ್ ಆಗದಿದ್ದರೆ ತುಂಬ ಚೆನ್ನಾಗಿ ಹೂ ಹಾಗೆ ಗಿಡದಲ್ಲಿ ಇರುತ್ತೆ. ನಾವು ಇನ್ನೊಂದು ವಿಷಯ ಏನು ಗಮನದಲ್ಲಿ ಇಟ್ಕೋಬೇಕಂತಂದರೆ ಯಾವುದೇ ಕಳೆ ಬೆಳೆದರೂ ಪಾಟಲ್ಲಿ ಕ್ಲೀನ್ ಮಾಡ್ಕೋತಾ ಇರಬೇಕು. ಮತ್ತು ಮೇಲಿನ ಮಣ್ಣು ಯಾವಾಗಲೂ ಟೈಟ್ ಆಗ್ತಾ ಇರುತ್ತೆ. ಅದನ್ನು ನೋಡಿಕೊಂಡು ಕ್ಲೀನಾಗಿ ಕುಕ್ಕಿ ವಾರಕ್ಕೆ ಒಂದು ಸತಿ ಆದರೂ ಈ ರೀತಿ ಕೆಲಸಗಳನ್ನ ನಾವು ಮಾಡ್ಕೊತಾ ಹೋಗಬೇಕು.
ಮೇಲಿನ ಮಣ್ಣು ಗಟ್ಟಿ ಆದರೆ ಗಿಡಕ್ಕೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ ಮತ್ತು ಗಿಡದ ಗ್ರೋತ್ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ನೋಡಿಕೊಂಡು ನಾವು ಮಣ್ಣನ್ನು ಆಗಾಗ ಕುಬ್ಕೊಂಡು ಸಡ್ಲ ಮಾಡ್ಕೊತಾ ಇದ್ದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲ ಅಂತಂದರೆ ಈ ರೀತಿ ಗಿಡ ಕೆಳಗೆ ಮಾತ್ರ ಸಣ್ಣ ಮತ್ತು ಮೇಲೆ ಗ್ರೋತ್ ಕೂಡ ಅಷ್ಟು ಚೆನ್ನಾಗಾಗೋದಿಲ್ಲ. ಇದನ್ನು ನಾವು ತಿಂಗಳಲ್ಲಿ 1 ಸತಿ ಆದರೂ ನಾವು ಮಾಡಿಕೊಳ್ಳೇಬೇಕು. ಚಿಕ್ಕ ಪಾಟಲ್ಲಿ ಜಿರೇನಿಯಮ್ಸ್ನ ಹಾಕ್ಕೊಂಡಿದ್ರೆ ಗಿಡನ ಆಗಾಗ ರೀಪೋರ್ಟ್ ಮಾಡ್ಕೊತಾ ಇರಬೇಕು. ರೀಪೋರ್ಟ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಸೀಸನ್ ಯಾವುದು ಅಂದರೆ ಜೂನ್ ಮತ್ತು ಜುಲೈ ಹಾಗೆ ಫೆಬ್ರವರಿಲಿ. ಇದು 2 ಸೀಸನ್ ಮಿಸ್ ಆಯಿತು ಅಂದರೆ ದಯವಿಟ್ಟು ಬೇಸಿಗೆಯಲ್ಲಾಗಲಿ ಮತ್ತು ಯಾವಾಗಲೇ ವಿಂಟರ್ ಸೀಸನಲ್ಲಿ ರೀಪೋರ್ಟಿಂಗ್ ಮಾಡೋಕ್ಕೆ ಹೋಗಲೇಬಾರ್ದು. ಗಿಡ ಡಾರ್ಮೆನ್ಸಿ ಅಥವಾ ಸ್ಟ್ರೆಸ್ಸಲ್ಲಿರೋ ಪೀರಿಯಡಲ್ಲಿ ರೀಪೋರ್ಟಿಂಗ್ ಮಾಡಿದ್ರೆ ಗಿಡ ಸಾಯೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇದು 6 ಇಂಚಸ್ ಪಾಟ್ ಆಗಿರೋದ್ರಿಂದ ನಾನು ವರ್ಷಕ್ಕೆ 1 ಸತಿ ಆದರೂ ರಿಪೋರ್ಟ್ ಮಾಡ್ಕೋತೀನಿ. ಮತ್ತು ವರ್ಷಕ್ಕೆ 1 ಸತಿ ಅಂತ ಲೆಕ್ಕ ಇಟ್ಟರು ನಾವು ಮಿನಿಮಮ್ 6 to 7 ಟೈಮ್ಸ್ ಆದರೂ ಇದಕ್ಕೆ ಕಾಂಪೋಸ್ಟ್ ಅಥವಾ ನ್ಯೂಟ್ರಿಷನ್ನ ಕೊಡ್ತಾ ಹೋಗಬೇಕಾಗುತ್ತೆ. ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಆಗಾಗ ನೋಡಿ ಕೊಡಬೇಕು ಮತ್ತು ಮಣ್ಣು ಡ್ರೈ ಇದ್ದಾಗ ಮಾತ್ರ ಕೊಡಬೇಕು. ಈಗ ಜಿರೇನಿಯಮ್ನ ಕಟ್ಟಿಂಗಿಂದ ಹೇಗೆ ಬೆಳೆಯೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಜಿರೇನಿಯಮ್ ಕಟ್ಟಿಂಗ್ನ ತೊಗೊಂಡಿದ್ದೀನಿ. ಇದು ಬ್ರಾಂಚಸ್ ಎಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದರಿಂದ ಇದು ಮುರ್ಕೊಂಡಿತ್ತು. ಈಗ ಟಿಪ್ ಕಟ್ಟಿಂಗ್ಸ್ ಅಥವಾ ತುದಿ ಅದನ್ನು ನಾವು ಕಟ್ಟಿಂಗ್ಸ್ನ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಗೆಣ್ಣುಗಳಿರಬೇಕು. ಸುಮಾರು ಗೆಣ್ಣುಗಳು ನೋಡಿ ನಾವು ಕಟ್ಟಿಂಗ್ಸ್ನ ತೊಗೊಬೇಕಾಗತ್ತೆ. ಇದು ಕಟ್ಟಿಂಗ್ಸ್ನ ನಾವು ಡೈರೆಕ್ಟಾಗಿ ಕೂಡ ನೆಡ್ಬೋದು ಅಥವಾ ರೂಟಿಂಗ್ ಹಾರ್ಮೋನ್. ಜಿರೇನಿಯಮ್ ತುಂಬ ಈಸಿಯಾಗಿ ರೂಟ್ ಆಗೋದ್ರಿಂದ ರೂಟಿಂಗ್ ಹಾರ್ಮೋನ್ ಏನು ಬೇಕಾಗೋದಿಲ್ಲ. ಬಟ್ ರೂಟಿಂಗ್ ಹಾರ್ಮೋನ್ ಯೂಸ್ ಮಾಡಿ ಕೂಡ ಅದನ್ನು ನೆಡ್ತಾರೆ. ಈ ರೀತಿ ಸಿಂಗಲ್ ಆಗಿರೋ ಜಿರೇನಿಯಮ್ಮು ನಮಗೆ ಬುಷಿ ಆಗಬೇಕು ಅಂತ ಅಂದರೆ ನೋಡಿಕೊಂಡು ಆಗಾಗ ಪ್ರೂನಿಂಗ್ ಮಾಡ್ಕೋತಾ ಇರಬೇಕು. ಈಗ ಈ ಗಿಡ ಸ್ವಲ್ಪ ರೋಗ ಆಗಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಗಿಡನ ಪೂರ್ತಿ ರಿಮೂವ್ ಮಾಡಬೇಕು ಅಂತ ಮೇಲ್ಗಡೆ ಇರೋ ಕಟ್ಟಿಂಗ್ನ ನಾನು ತಗೊಂಡು ಕೆಳಗಡೆ ಯಾವ ಗಿಡ ಇದೆ ಅದನ್ನು ಪೂರ್ತಿ ರಿಮೂವ್ ಮಾಡ್ತಾ ಇದ್ದೀನಿ. ಪಾಟಿಂಗ್ ಸಾಯಿಲ್ ವಿಷಯಕ್ಕೆ ಬಂದರೆ ಇದಕ್ಕೆ ಮಣ್ಣು, ಮರಳು ಮತ್ತು ಕಾಂಪೋಸ್ಟ್ ಈಕ್ವಲ್ ಅಮೌಂಟಲ್ಲಿ ತೊಗೊಬೇಕು. ಹಾಗೆ 1 ಸ್ಪೂನ್ ಬೇವಿನ ಹಿಂಡಿ ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಕೋಕೋಪೀಟ್ನ ಕೂಡ ಸೇರಿಸ್ಕೋಬೋದು, ಬಟ್ ಆದರೆ ಈ ಗಿಡ ವಾಟರ್ ಸೆನ್ಸಿಟಿವ್ ಆಗಿರೋದ್ರಿಂದ ಅವಾಯ್ಡ್ ಮಾಡೋದು ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಿರೇನಿಯಮಲ್ಲಿ ನಮಗೆ ಮತ್ತೆ ಇನ್ನೊಂದು ಕೆಲಸ ಅಂದರೆ ಈ ರೀತಿ ಹೂ ಸ್ಟಾಕ್ಸ್ ಏನಿರುತ್ತೆ ಅದರಲ್ಲಿ ಒಣಗೋಗಿರೋ ಹೂನ ಆಗಾಗ ನೋಡಿ ತೆಗಿತಾ ಇರಬೇಕು. ಇಲ್ಲ ಅಂತಂದರೆ ಗಿಡದ ಹೂ ಮತ್ತು ಬೇರೆ ಹೂಗಳು ಕೂಡ ಬೇಗ ಒಣಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹೈಬ್ರಿಡ್ ಹೂಗಳು ಕೂಡ ತುಂಬ ಬೇಗ ಒಣಗೋದ್ರಿಂದ ಅದನ್ನು ಕೂಡ ನಾವು ಗಿಡಗಳನ್ನ ನೋಡಿ ಆಗಾಗ ಕ್ಲೀನ್ ಮಾಡ್ಕೋತಾ ಇರಬೇಕು. ಈ ಒಣಗೋಗಿರೋ ಹೂನ ನಾವು ಪಾಟಲ್ಲಿ ಕೂಡ ಹಾಕ್ಬೋದು. ಬಟ್ ಪಾಟಲ್ಲಿ ಹಾಕೋದಕ್ಕಿಂತ ನಾವು ಬೇರೆ ಒಂದು ಕಾಂಪೋಸ್ಟ್ ಪೆಟ್ಗೆ ಅಥವಾ ಬೇರೆ ಇನ್ನೊಂದು ದೊಡ್ಡ ಪಾಟಿಗೆ ಹಾಕೋದ್ರಿಂದ ಗಿಡಗಳು ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಫರ್ಟಿಲೈಸರ್ ವಿಷಯಕ್ಕೆ ಬಂದರೆ ನಾನು ಇದಕ್ಕೆ ಬನಾನಾ ಪೀಲ್ ಫರ್ಟಿಲೈಸರ್ನ ಕೊಡ್ತೀನಿ. ಹಾಗೆ ಕೌಡಂಗ್ ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್ನ ಕೂಡ ಹಾಕ್ಬೋದು. ಕೆಮಿಕಲ್ ಫರ್ಟಿಲೈಸರ್ ಆದರೆ NPK 1 ಸ್ಪೂನ್ ಇನ್ 1 ಲೀಟರ್ ಅದನ್ನು ರೇಷಿಯೋದಲ್ಲಿ ನಾನು ಡೈಲ್ಯೂಟ್ ಮಾಡಿಕೊಂಡು ಅದನ್ನು ಗಿಡಕ್ಕೆ ಕೊಡ್ತೀನಿ. ಹಾಗೆ DAP ಕೂಡ ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ತಿಂಗಳಿಗೆ 1 ಸತಿ ಇದಕ್ಕೆ ನೀಮ್ ಆಯಿಲ್ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೋಗದ ಬಾಧೆ ಇರೋದಿಲ್ಲ. ಆಗಾಗ ನೋಡಿ ಗಿಡನ ಕ್ಲೀನ್ ಮಾಡ್ಕೋತಾ ಇದ್ದರೆ ಗಿಡ ಕೂಡ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.